ನೆಕ್ಸ್ಟ್ ಬರೋದು ನಂಬರ್ 2. ನಂಬರ್ 2 ಬಂದು ಮೂನ್ ಎನರ್ಜಿ. ಇದು ಹೇಗೆ ನಂಬರ್ 1 ಹೇಗೆ ಮ್ಯಾಸ್ಕ್ಯುಲಿನ್ ಎನರ್ಜಿ ಆಯಿತು, ನಂಬರ್ 2 ಅನ್ನೋದು ಫೆಮಿನಿನ್ ಎನರ್ಜಿ. ನಮಗೆಲ್ಲ ಗೊತ್ತು ಚಂದ್ರ ಹೇಗೆ ಅಂದರೆ ವೇವಿಂಗ್ ಮೂನ್, ಫುಲ್ ಮೂನ್ ಇರ್ತಾನೆ, ದಿನ ದಿನ ಕಳ್ದಂಗೆ ಇದು ಅಂದರೆ ಚಂದ್ರ ಕರಗ್ತಾ ಬರ್ತಾನೆ. ಹೇಗೆ ಇದು ಇಳಿತಾ ಬರುತ್ತೆ, ಹಾಗೆ ಈ ನಂಬರ್ 2 ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಇಂಥವ್ರ ವ್ಯಕ್ತಿತ್ವ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಏನಂದರೆ ಇವ್ರಿಗೆ ತುಂಬ ಮೂಡ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಒಂದಿನ ತುಂಬ ಖುಷಿಯಾಗಿರ್ತಾರೆ, ಒಂದಿನ ತಲೆ ಮೇಲೆ ಏನೋ ಬಿದ್ದೋಯ್ತು ಅನ್ನೋಂಗಿರ್ತಾರೆ, ಇಲ್ಲ ಏನೋ ಯೋಚನೆ ಮಾಡ್ತಿರ್ತಾರೆ. ಇವರು ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ. ನಂಬರ್ 2ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಇವರಿಗೆ ಮೂನ್ ಎನರ್ಜಿ ಜಾಸ್ತಿ ಇರುತ್ತೆ, ಬಟ್ ಇವರೆಲ್ಲ ಕಿಂಗ್ ಮೇಕರ್ಸ್ ಅಂತ ಹೇಳ್ಬೋದು. ಹಾಗೆ ನಂಬರ್ 2 ಅಲ್ಲಿ ಹುಟ್ಟಿದವರು ಅಂದರೆ ತುಂಬ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ಅಂದರೆ ತುಂಬ ಎಮೋಷನಲ್ ಆಗಿರ್ತಾರೆ. ನಂಬರ್ 1 ಅವರು ಹೇಗೆ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಅವ್ರಿಗೆ ಹೇಗೆ ಎಮೋಷನಲ್ ಅರ್ಥ ಆಗಲ್ವೋ ಹಾಗೆ ನಂಬರ್ 2 ಅವ್ರಿಗೆ ಪ್ರಾಕ್ಟಿಕಲ್ ಮಾತುಗಳು ಅರ್ಥ ಆಗಲ್ಲ. ಅವ್ರಿಗೇನಿದ್ರು ಲವ್ ಲ್ಯಾಂಗ್ವೇಜ್, ಇವರು ತುಂಬ ತಮ್ಮ ಪಾರ್ಟ್ನರ್ ಆಗಲಿ, ತಮ್ಮ ಬಂಧು ಬಳಗದವ್ರನ್ನಾಗಲಿ ಅಥವಾ ಯಾರನ್ನೇ ಆಗಲಿ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಲವ್ವಿಂಗ್, ಕೇರಿಂಗ್, ನರ್ಚರಿಂಗ್ ಇದೆಲ್ಲ ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಮತ್ತು ಇವರು ತುಂಬ ಪ್ರೀತಿ ಪಾತ್ರರು. ಆದರೆ ಇವ್ರಿಗೆ ಏನು ಅಂತಂದರೆ ಅಪ್ರಿಸಿಯೇಷನ್ ಅನ್ನೋದು ತುಂಬ ಮುಖ್ಯ. ಯಾರಾದರೂ ತಾನು ಏನಾದ್ರು ಒಂದು ಚಿಕ್ಕ ಕೆಲಸ ಮಾಡಿದ್ರು ಅಪ್ರಿಸಿಯೇಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ಯಾರಾದರೂ ಅಪ್ರಿಸಿಯೇಷನ್ ಮಾಡಿಲ್ಲ ಅಂತಂದರೆ ತುಂಬ ಬೇಜಾರಾಗಿಬಿಡ್ತಾರೆ. ಮತ್ತು ಅದೇ ಟೈಮ್ಗೆ ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೀಗೆ, ನನ್ನ ಎಫರ್ಟಿಗೆ ಯಾಕೆ ಇವ್ರು ಏನೂ ಇದೇ ಹೇಳಲಿಲ್ಲ, ಅಥವಾ ಇವಾಗ ನಾವು ತುಂಬ ಈ ಆ್ಯಂಗ್ಷಿಯಸ್ ಅಟ್ಯಾಚ್ಮೆಂಟ್ ಅಂತ ನಾನು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದೆ. ಈ ಆ್ಯಂಗ್ಷಿಯಸ್ ಅಟ್ಯಾಚ್ಮೆಂಟ್ ಮೋರ್ ಓವರ್ ಪ್ರೋನ್ ಟು ನಂಬರ್ 2 ಅಂತಲೇ ಹೇಳ್ಬೋದು. ನಂಬರ್ 2 ಅಲ್ಲಿ ಬರೋರು ತುಂಬ ಅಟ್ಯಾಚ್ಮೆಂಟ್ ಆಗಿಬಿಡ್ತಾರೆ. ಅವರ ಸ್ಪೌಸ್ಗಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ ಅಂತ ಬಂದರೆ ನಂಬರ್ 2ಗೆ ತುಂಬ ಒಂದು ಅಟ್ಯಾಚ್ಮೆಂಟ್ ಫೀಲಿಂಗ್ ಜಾಸ್ತಿ ಇರುತ್ತೆ. ಅವರ ಒಂದು ರಿಲೇಷನ್ಶಿಪ್ಪಲ್ಲಿರ್ಬೋದು, ತನ್ನ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಸ್ವಲ್ಪ ಪ್ರೀತಿಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ ಇವತ್ತು ಇವ್ರು ನಂಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ, ಅಥವಾ ಯಾಕೆ ಇವ್ರು ನನ್ನ ಜೊತೆ ಜಾಸ್ತಿ ಮಾತಾಡಲಿಲ್ಲ, ಇದ್ದಕ್ಕಿದ್ದಂಗೆ ಯಾಕೆ ಫೋನ್ ಕಟ್ ಮಾಡಿಬಿಟ್ರು, ಅಥವಾ ಮೆಸೇಜಲ್ಲಿ ಯಾಕೆ ಸ್ಮೈಲಿ ಕಳಿಸಿಲ್ಲ, ಈ ಥರ ಎಲ್ಲ ಓವರ್ ಥಿಂಕ್ ಮಾಡೋರು ನಂಬರ್ 2 ಅಲ್ಲಿ ಜಾಸ್ತಿ ಬರ್ತಾರೆ. ಮತ್ತು ನಂಬರ್ 2 ಅನ್ನೋರು ಮ್ಯಾನಿಫೆಸ್ಟೇಷನ್ಗೆ ಹೇಳಿ ಮಾಡಿಸಿದ ನಂಬರು. ಇವ್ರು ಏನು ಅನ್ಕೋತಾರೆ ಅದನ್ನು ಸಾಧಿಸ್ತಾರೆ. ಏನಾದರೂ ಒಂದು ಮನಸ್ಸಲ್ಲಿ ಇವರು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಇದು ನನಗೆ ಬೇಕು ಅಂತಂದರೆ ಇವರು ಈಸಿಯಾಗಿ ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡಿ ತೊಗೋಬೋದು. ಇವ್ರು ಏನು ಅನಿಸ್ತೋ ಅವರು ತಕ್ಷಣ ಅದನ್ನು ಮಾಡೇ ಮಾಡ್ತಾರೆ. ಹಾಗೆ ಇವರು ಏನು ಅಂದರೆ ತುಂಬ ಎಲ್ಲವನ್ನು ಎಮೋಷನಲ್ಲಾಗಿ ನೋಡೋರು. ಇವರು ಏನು ಅಂತಂದರೆ ನಿಮ್ಮ ಮನೇಲಿ ಯಾರಾದರೂ 2 ಇದ್ದರೆ ಇವರಿಂದ ಯಾವತ್ತೂ ನೀವು ಶಾಪ ತೊಗೋಬೇಡಿ. ಯಾಕಂದರೆ ಇವರು ಮನಸಾರೆ ಏನಾದರೂ ಶಾಪ ಹಾಕಿಬಿಟ್ರೆ ಇವರು ಏನು ಅಂತಂದರೆ ಅದು ಯಾರಿಗೂ ತಟ್ಟದೇ ಇರಲ್ಲ. ಮತ್ತು ಇವ್ರಿಗೆ ಏನು ಅಂತಂದರೆ ಬೇಗ ನೆಗೆಟಿವಿಟಿ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಇವರಿಗೆ ಈ ನೆಗೆಟಿವ್ ಇಂಟ್ಯೂಷನ್ ಅಂತ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದರೆ ಮುಂದೆ ಆಗೋ ಕೆಟ್ಟದ್ದು ಏನಾದರೂ ಇದ್ದರೆ ಇವ್ರು ಮುಂಚೆನೇ ಹೇಳಿಬಿಡ್ತಾರೆ. ಇಲ್ಲ ನಾವು ಯಾವುದೋ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ನೀನು ಈ ಬೇಡ ಈ ಕೆಲಸಕ್ಕೆ ಹೋಗಬೇಡ ಅಂತ ನಂಬರ್ 2 ಅವ್ರು ಯಾರು ಹೇಳಿದ್ರೆ ಒಂದು ನಿಮಿಷ ನಿಂತು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ನೆಗೆಟಿವ್ ಇಂಟ್ಯೂಷನ್ನು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಯಾವುದು ಸರಿ ಯಾವ್ದು ತಪ್ಪು, ಮುಂದೆ ಏನೋ ನಡೀತಾ ಇದೆ ಅನ್ನೋದನ್ನ ಬೇಗ ಇವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಇಂಥವ್ರಿಗೆ ಸ್ವಲ್ಪ ಹೆವಿ ಎನರ್ಜಿ ಬೇಗ ಇಂಪ್ಯಾಕ್ಟ್ ಆಗೋದು ಸರಿ. ಯಾಕೆ ಅಂತಂದರೆ ಇವ್ರ ಆರಾ ತುಂಬ ಸಾಫ್ಟಾಗಿರುತ್ತೆ. ಸಾಫ್ಟಾಗಿರೋ ಆರಾ ಇರೋದ್ರಿಂದ ಇವ್ರಿಗೆ ಬೇಗ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ದೃಷ್ಟಿ ಆಗ್ಬೋದು, ಅಥವಾ ಬೂರಿ ನಜರ್ ಅಂತ ನಾವೇನು ಹೇಳ್ತೀವಿ, ಇಂಥವ್ರಿಗೆ ಬೇಗ ತಟ್ಟತ್ತೆ. ಅಂಥವ್ರು ಏನು ಮಾಡಬೇಕು, ಈ ಥರ ಇರೋರು ಸ್ವಲ್ಪ ಬ್ಲ್ಯಾಕ್ ಟರ್ಮಲೈನ್ನ ಡೈಲಿ ಯೂಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ಬ್ಲ್ಯಾಕ್ ಟರ್ಮಲೈನ್ ಯೂಸ್ ಮಾಡೋದ್ರಿಂದ ಇದು ಬೂರಿ ನಜರ್ ಅಂತ ನಾವೇನು ಹೇಳ್ತೀವಿ ಇದು ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ, ಮತ್ತು ಇವ್ರಿಗೆ ದೃಷ್ಟಿದೋಷದಿಂದ ಕಡಿಮೆ ಆಗುತ್ತೆ. ಮತ್ತು ಯಾರೇ ನಿಮ್ಮ ಮನೆಯಲ್ಲಿ ದೊಡ್ಡವರು ನಂಬರ್ 2 ಅವರಿದ್ದರೆ ಇಂಥವರಿಂದ ನೀವು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಸ್ತ್ರೀಯರು ಯಾರು ದೊಡ್ಡವರು ನಿಮ್ಮ ಮನೇಲಿ ನಂಬರ್ 2 ಅವರಿದ್ದರೆ ಇಂಥವರಿಂದ ನೀವು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಇದು ತುಂಬ ಒಳ್ಳೆಯದು. ಯಾಕಂದರೆ ನಂಬರ್ 2 ಅಲ್ಲಿ ಫೆಮಿನಿನ್ ಎನರ್ಜಿ ಇರೋದ್ರಿಂದ ಅವರು ಏನೇ ಒಂದು ಆಶೀರ್ವಾದ ಮಾಡಿದ್ರು ಬೇಗ ತಲುಪತ್ತೆ. ಹಾಗೆ ಅಂಥವ್ರು ಏನಾದರೂ ಒಂದು ಶಾಪ ಹಾಕಿದ್ರೂ ನಮಗೆ ಬೇಗ ತಟ್ಟತ್ತೆ. ನೋಡಿದ್ರಲ್ಲ ನಂಬರ್ 2 ಆಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ. ಈ ಥರದವರು ನಿಮ್ಮ ಮನೇಲಿದ್ದರೆ ಈ ಒಂದು ಪರ್ಸ್ನಾಲಿಟಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ನಂಬರ್ 2 ಅವ್ರು ಬಂದು ತುಂಬ ಸೆನ್ಸಿಟಿವ್ ಇರ್ತಾರೆ.
ಇವ್ರು ಏನು ಅಂತಂದರೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಏನೇ ಒಂದು ವಿಷಯಗಳು ಬಂದ್ರೂ ತುಂಬ ಬೇಗ ಮನಸ್ಸಿಗೆ ತಗೊಳ್ತಾ ಇರ್ತಾರೆ. ಆದ್ದರಿಂದ ಇವರು ಬೇಗ ಆ್ಯಂಗ್ಸೈಟಿ ಅಥವಾ ಡಿಪ್ರೆಷನ್ ಇಂಥ ಮಾನಸಿಕ ಕಾಯಿಲೆಗಳಿಗೆ ತುಂಬ ಬೇಗ ತುತ್ತಾಗ್ತಾರೆ. ಹಾಗೆ ನಂಬರ್ 2 ಯಾರ್ಯಾರು ಇರ್ತಾರೆ ಇವರಿಗೆಲ್ಲ ತುಂಬ ಸೂಸೈಡಲ್ ಪ್ರೋನ್ ಅಂತಲೇ ಹೇಳ್ಬೋದು. ಇವರಿಗೆ ತುಂಬ ಬೇಗ ಸೂಸೈಡಲ್ ಥಾಟ್ಸ್ ಬಂದ್ಬಿಡುತ್ತೆ. ಯಾಕಂದರೆ ಇವರು ತುಂಬ ಓವರ್ ಥಿಂಕಿಂಗ್ ಅಥವಾ ಆ್ಯಂಗ್ಸೈಟಿ ಡಿಪ್ರೆಷನ್ಗೆ ಹೋಗೋದ್ರಿಂದ ಕೆಲವು ಟೈಮ್ ತುಂಬ ಸೂಸೈಡಲ್ ಥಾಟ್ಸ್ ಕೂಡ ಮಾಡ್ತಾರೆ. ಮತ್ತು ಇವರು ಏನು ಅಂತಂದರೆ ಇವ್ರದ್ದು ವಾಟರ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ಸೈನಸ್ ಆಗೋದು, ಕೋಲ್ಡ್ ಬರೋದು, ಕಾಫ್ ಬರೋದು, ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಇವರು ಅವಾಗವಾಗ ಫೇಸ್ ಮಾಡ್ತಾ ಇರ್ತಾರೆ. ಕಿವಿಲಿ ನೀರು ಹೋಗ್ಬಿಡೋದು ಅಥವಾ ಮೂಗಲ್ಲಿ ನೀರು ಹೋಗೋದು, ಅದರಿಂದ ಮತ್ತೆ ಲಂಗ್ಸ್ಗೆ ಎಫೆಕ್ಟ್ ಆಗೋದು, ಈ ಥರ ವಾಟರ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಇವ್ರಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಅದೇ ಮತ್ತು ಇನ್ನೊಂದೇನು ಅಂತಂದರೆ ನಂಬರ್ 2 ಆ್ಯಕ್ಟಿವೇಟ್ ಆಗಬೇಕಂದ್ರೆ ಇವ್ರು ನೀರನ್ನ ಜಾಸ್ತಿ ವೇಸ್ಟ್ ಮಾಡ್ಬೋದು. ಮತ್ತು ನಂಬರ್ 2 ಯಾರೆಲ್ಲ ಇದ್ದೀರಾ ಮೂನ್ ಎನರ್ಜಿ ಇರೋದ್ರಿಂದ ಶಿವನ ಪೂಜೆ ಜಾಸ್ತಿ ನೀವು ಮಾಡಬೇಕಾಗತ್ತೆ.